ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, ಯಾವ ಅಸ್ತ್ರವು ಚೀನಾಗೆ ಬೇಕಾಗಿತ್ತು, ಭಾರತಕ್ಕೆ ಈಗ ಅದು ಸಿಗಲಿದೆ. ಹೌದು ಗೆಳೆಯರೆ, ನಾವು ಎಂಥ ಒಂದು ಡೆಡ್ಲಿ ಇರುವಂತಹ ಆಯುಧದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ, ಈ ಆಯುಧವನ್ನು ಅಮೆರಿಕ ಚೀನಾಗೂ ಕೂಡ ಕೊಟ್ಟಿಲ್ಲ, ಆದರೆ ಭಾರತಕ್ಕೆ ಕೊಡುವುದಕ್ಕೆ ಅದು ತಕ್ಷಣ ತಯಾರಾಗಿದೆ. ಆಕ್ಚುಲಿ ಅಮೆರಿಕವು 31 MQ-9B ಸ್ಕೈ ಗಾರ್ಡಿಯನ್ ಡ್ರೋನ್ಸ್ ಅನ್ನ ಭಾರತಕ್ಕೆ ಕೊಡೋದಕ್ಕೆ ತಯಾರಾಗಿದೆ. ಆದರೆ ಚೀನಾ ಇದಕ್ಕಾಗಿಯೇ ಸಾಕಷ್ಟು ಪ್ರಯತ್ನ ಮಾಡಿತ್ತು, ಬಟ್ ಅವರಿಗೆ ಈ ಯಶಸ್ಸು ಸಿಗಲಿಲ್ಲ. ಹಾಗೂ ಅಮೆರಿಕವು ಈಗ ಭಾರತಕ್ಕೆ ವರ್ಲ್ಡ್ನ ಮೋಸ್ಟ್ ಲೀಥಲ್ ಸ್ಟೆಲ್ತಿ ಅಟ್ಯಾಕ್ ಡ್ರೋನ್ ಅನ್ನ ಕೊಡ್ತಾ ಇದೆ. ಇನ್ಫ್ಯಾಕ್ಟ್ ಇದು ಎಷ್ಟು ಅಪಾಯಕಾರಿಯಾಗಿದೆ ಅಂದ್ರೆ ಇದನ್ನ ಹಂಟರ್ ಕಿಲ್ಲರ್ ಅನ್ನೋ ಹೆಸರಿಂದಲೂ ಗುರುತಿಸಲಾಗ್ತದೆ. ಹಾಗೂ ಇದರ ಎಂಥ ವೈಶಿಷ್ಟ್ಯಗಳು ಇವೆ ಅಂದ್ರೆ ಆ ಎಲ್ಲ ವೈಶಿಷ್ಟ್ಯಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿದ್ದೇನೆ. ಹಾಗೂ ಈ ಡ್ರೋನ್ನ ಎದುರು ಚೀನಾದ ಸಬ್ಮರೈನ್ಗಳು ಕೂಡ ಮುಳುಗೋಗ್ತವೆ. ಇದು ಅವುಗಳೆಲ್ಲವನ್ನ ಹುಡುಕಿ ಕೊಲ್ಲುತ್ತದೆ. ಚೀನಾದ ಹತ್ತಿರ ಬಹಳಷ್ಟು ಸಬ್ಮರೈನ್ಗಳು ಇರಬಹುದು, ಆದರೆ ಈ 31 ಅಂತಹ ಗಾರ್ಡಿಯನ್ಸ್ ಡ್ರೋನ್ಸ್ ನಮ್ಮ ಹತ್ತಿರ ಇರುವುದರಿಂದ ಇವರೆಲ್ಲ ಸಬ್ಮರೈನ್ಗಳನ್ನ ಭಾರತವು ಪೂರ್ತಿ ಸರ್ವನಾಶ ಮಾಡ್ತದೆ. MQ-9B ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅನ್ನ ಜಾಯ್ಸ್ಟಿಕ್ ಇಂದ ಕಂಟ್ರೋಲ್ ಮಾಡಲಾಗ್ತದೆ. ಈ ಡ್ರೋನ್ ಅನ್ನ ಹಾರಿಸುವುದಕ್ಕಾಗಿ ಇಬ್ಬರು ಕೂತ್ಕೊಳ್ಳುವಂತಹ ಕೇಂದ್ರವನ್ನ ಭಾರತದಲ್ಲಿ ನಿರ್ಮಿಸಲಾಗುವುದು. ಅದರಲ್ಲಿ ಒಬ್ಬರು ಡ್ರೋನ್ ಅಷ್ಟೇ ಹಾರಿಸುತ್ತಾರೆ ಹಾಗೂ ಇನ್ನೊಬ್ಬರು ಶಸ್ತ್ರಾಸ್ತ್ರಗಳೊಂದಿಗೆ ಗುರಿಯನ್ನ ಇಡ್ತಾರೆ. ಹಾಗೂ ಪಾಕಿಸ್ತಾನದ ಮೇಲೆ ಬೇಹುಗಾರಿಕೆ ಅಥವಾ ಏರ್ ಸ್ಟ್ರೈಕ್ ಅಂತಹ ಯಾವುದೇ ಮಿಷನ್ ಇರಲಿ, ಸರ್ವಿಲೆನ್ಸ್ ಇಂದ ಹಿಡಿದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದ್ರಲ್ಲಿ ಆಟೋಮೆಟಿಕಲಿ ಎಲ್ಲವನ್ನ ಇದು ಮಾಡಲಿದೆ. ಶತ್ರುಗಳ ಸ್ಥಳದಲ್ಲಿ ಈ ಡ್ರೋನ್ ಇಂದ ನೇರವಾಗಿ ಅಟ್ಯಾಕ್ ಮಾಡಿದ್ರು ಶತ್ರುಗಳಿಗೆ ಇದನ್ನ ಯಾರು ಬಂದು ಯಾವಾಗ ಈ ದಾಳಿ ಮಾಡಿ ಹೋಗಿದ್ದಾರೆ ಅನ್ನೋದು ಇದನ್ನ ಪತ್ತೆ ಹಚ್ಚುವುದಕ್ಕೆ ಆಗೋದಿಲ್ಲ. ಸೊ ಈ ಡ್ರೋನ್ ಅಂತ ಇಂತಹದ್ದಾಗಿಲ್ಲ, ಇದು ಲಾಂಗ್ ರೇಂಜ್ ಇರುವಂತಹ ದೊಡ್ಡ ಪ್ರಮಾಣದ ಡ್ರೋನ್ ಆಗಿದೆ. ಇದರದೊಂದೇ ತೂಕವು ಕೇವಲ 2000 ಕಿಲೋಗ್ರಾಮ್ ಆಗಿದೆ. ಹಾಗೂ ಒಂದು ಬಾರಿಗೆ ಇದು 1800 ಲೀಟರ್ ಫ್ಯೂಯಲ್ ಅನ್ನ ಕ್ಯಾರಿ ಮಾಡ್ತದೆ. ಇವತ್ತಿನ ಸಮಯದಲ್ಲಿ ವಿಶ್ವದ ದೊಡ್ಡ ದೊಡ್ಡ ದೇಶಗಳು ಈ ಡ್ರೋನ್ಗಾಗಿಯೇ ಹೇಳಿದಷ್ಟು ಬೆಲೆಯನ್ನು ಕೊಡೋದಕ್ಕೆ ಸಿದ್ಧವಾಗಿವೆ. ಆದರೆ ಅಮೆರಿಕ ಈ ಡ್ರೋನ್ ಅನ್ನ ಯಾರಿಗೂ ಕೊಡ್ತಾ ಇಲ್ಲ. ಆದರೆ ಇದನ್ನ ಅವರು ಭಾರತಕ್ಕೆ $4 ಬಿಲಿಯನ್ ಬೃಹತ್ ಬೆಲೆಗೆ ಕೊಟ್ಟಿದ್ದಾರೆ. ಆದರೂ ಈ 31 ಡ್ರೋನ್ನ ಬೆಲೆ $1.7 ಬಿಲಿಯನ್ ಆಗಿದೆ. ಆದರೆ ಉಳಿದ ವೆಚ್ಚವು ಅಂದರೆ ಎಂಬೆಡೆಡ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ಎಲ್ಲ ರೀತಿಯ ಟೆಕ್ನಾಲಜಿ ಮತ್ತು ಹೆಚ್ಚಿನ ಎಡಿಷನ್ಸ್, ಮಿಸೈಲ್ಸ್ಗಳು, ರೆಡಾರ್ಗಳು, ಮೇಂಟೆನೆನ್ಸ್ ಇವೆಲ್ಲವನ್ನ ಸೇರಿಸಿದ್ರೆ ಆಗ $4 ಬಿಲಿಯನ್ ಬಿಲ್ ಆಗ್ತದೆ. ಹಾಗೂ ಈಗ ಇದರ ವೇಗದ ಬಗ್ಗೆ ಹೇಳೋದಾದ್ರೆ ಇದು ಗಂಟೆಗೆ 482 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡಬಲ್ಲದು. 50,000 ಅಡಿ ಎತ್ತರದಲ್ಲಿ ನೇರವಾಗಿ ಯಾವುದೇ ಮಿಸೈಲ್ನ ಮೇಲೆ ದಾಳಿ ಮಾಡಬಹುದು. ಆದರೆ ಆಕ್ಚುಲಿ ಅಮೆರಿಕವು ಇದನ್ನು ಸಾಕಷ್ಟು ಬಾರಿ ಭಯೋತ್ಪಾದಕ ಕ್ಯಾಂಪ್ಗಳನ್ನು ನಾಶ ಮಾಡುವುದಕ್ಕಾಗಿ ಬಳಸಿದೆ. ಇದರಲ್ಲಿರುವಂತಹ ಕೆಲವು ಮಿಸೈಲ್ಗಳು ಹೇಗಿವೆ ಅಂದರೆ ಫೈರ್ ಆ್ಯಂಡ್ ಫಾರ್ಗೆಟ್ ಅಂತಹದ್ದಾಗಿದೆ. ಅಂದರೆ ನೀವು ಫೈರ್ ಮಾಡಿ ಅದನ್ನು ಮರ್ತೇ ಬಿಡಿ, ಯಾಕಂದರೆ ಅದು ತನ್ನ ಟಾರ್ಗೆಟನ್ನು ಹುಡುಕಿಕೊಂಡೇ ಹೊಡೆಯುತ್ತದೆ. ಹಾಗೂ ಅಮೆರಿಕವು ಭಾರತಕ್ಕಾಗಿ ಅದನ್ನು ವಿಶೇಷ ರೀತಿಯ ರೆಡಾರನ್ನು ಕೂಡ ಅಳವಡಿಸಿ ಕೊಡುತ್ತಿದೆ. ಇದು ಬಹುಸ್ಪೆಕ್ಟ್ರಲ್ ಟಾರ್ಗೆಟಿಂಗ್ ಸಿಸ್ಟಮ್ ಅನ್ನು ಹೊಂದಿದ ಮೊದಲ ರೆಡಾರ್ ಆಗಿದೆ. ಅಂದರೆ ಇದು ವಿವಿಧ ರೀತಿಯ ಟಾರ್ಗೆಟ್ಗಳನ್ನು ಆಟೋಮೆಟಿಕಲಿ ಹುಡುಕಿ ಅದರ ಮೇಲೆ ದಾಳಿ ಮಾಡುತ್ತದೆ. ಹಾಗೂ ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ಇದರಲ್ಲಿ 1/3 ರೀತಿಯನ್ ಸಿವ್ಯೂ ಮರೈನ್ ಸರ್ಚ್ ರೆಡಾರ್ ಅನ್ನು ಕೂಡ ಅಳವಡಿಸಲಾಗಿದೆ. ಹಾಗೂ ಭಾರತಕ್ಕೂ ಸಹ ಇದೇ ಬೇಕಾಗಿತ್ತು, ಯಾಕಂದರೆ ಇವತ್ತಿಗೆ ಚೀನಾದಲ್ಲಿ ಬಹಳಷ್ಟು ಪ್ರಮಾಣದ ಸಬ್ಮರೈನ್ಗಳಿವೆ. ಸೊ ಆಗ ಡ್ರೋನ್ಗಳ ಜೊತೆಗೆ ನಮ್ಮ ಹತ್ತಿರ ಈ ರೆಡಾರ್ ಸಿಸ್ಟಮ್ ಇದ್ದರೆ ಡೀಪ್ ಸಿಯಲ್ಲಿ ಆ ಸಬ್ಮರೈನ್ ಅನ್ನ ಡಿಟೆಕ್ಟ್ ಮಾಡಿ ನೇರವಾಗಿ ಅದರ ಮೇಲೆ ಮಿಸೈಲ್ ಅನ್ನ ಇದು ಬಿಡುಗಡೆ ಮಾಡ್ತದೆ. ಹಾಗೂ ಆ ಸಬ್ಮರೈನ್ ಅಲ್ಲಿಯೇ ನಾಶ ಆಗ್ಬಿಡ್ತದೆ. ಸೊ ಗೆಳೆಯರೆ, ಇದರಿಂದ ಈ ಡ್ರೋನ್ನ ಶಕ್ತಿ ಏನಿದೆ ಅನ್ನೋದನ್ನ ನಾವು ಒಪ್ಪಿಕೊಳ್ಳಲೇಬೇಕು. ಹಾಗೂ ಚೀನಾ ಈಗ ಈ ಶಕ್ತಿಯ ಮುಂದೆ ಸಂಪೂರ್ಣವಾಗಿ ಅಸಹಾಯಕವಾಗಿದೆ. ಹಾಗೂ ಭಾರತದ ಈ ಹೊಸ ಶಕ್ತಿಗಂತೂ ಒಂದು ಲೈಕ್ ಕೊಡಲೇಬೇಕು. ಹಾಗೂ ಜೊತೆಗೆ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ.